ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದೊಳಗಡೆ ಆಚರಣೆ ಮಾಡುವಂಥ ಗೌರಿ ಹುಣ್ಣಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತು ನಮ್ಮನೇಲಿ ಯಾವ ರೀತಿಯಾಗಿ ಗೌರಿ ಹುಣ್ಣಿಮೆನ ಆಚರಣೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಗೌರಿ ಹುಣ್ಣಿಮೆನ ಹೆಣ್ಮಕ್ಳ ಹಬ್ಬ ಅಂತಲೇ ಕರೀತಾರೆ ನೋಡ್ರಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗಡೆ ಹೆಚ್ಚಾಗಿ ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಈಗೂ ಕೂಡ ನಾವು ಆಚರಣೆ ಮಾಡೋದನ್ನು ಕಾಣ್ಬೋದು. ನಾವು ಸಣ್ಣರಿದ್ದಾಗ ಸೀರೆ ಉಟ್ಕೊಳ್ಳೋದು, ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಆರತಿ ಬೆಳಗ್ಕೊಂಬರೋದು. ಹೀಗಾಗಿ ಗೌರಿ ಹುಣ್ಣಿಮೆ ಬಂತಂದ್ರೆ ವಿಶೇಷವಾಗಿ ಅಲಂಕಾರ, ಪೂಜೆ ಎಲ್ಲದನ್ನು ತುಂಬ ಚೆನ್ನಾಗಿರ್ತಿತ್ತು. ಮತ್ತು ವರ್ಷ ಪೂರ್ತಿ ಗೌರಿ ಹುಣ್ಣಿಮೆಗಂತ ನಾವು ಕಾಯ್ಕೊಂಡಿರ್ತಿದ್ವಿ. ನಾವು ಚಿಕ್ಕರಿದ್ದಾಗ ಯಾವ ರೀತಿಯಾಗಿ ತುಂಬ ಖುಷಿಯಾಗಿ ಈ ಹಬ್ಬನ ಆಚರಣೆ ಮಾಡ್ತಿದ್ವಿ, ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗಳನ್ನ ಪುಟ್ಟಗೌರಿ ರೀತಿ ಅಲಂಕಾರ ಮಾಡಿಬಿಟ್ಟು ಅವತ್ತು ಅವಳ ಕಡೆಯಿಂದ ಸಕ್ಕರೆ ಆರತಿ ಬೆಳಗ್ಸೋದೇ ಒಂದು ಖುಷಿ ನೋಡ್ರಿ. ಹಾಗಾಗಿ ಮನೆಯಲ್ಲಿ ಈ ಹಬ್ಬ ಬಂತಂದರೆ ಹೆಣ್ಮಕ್ಳಿದ್ರಂತರೂ ಅದ್ರ ಖುಷಿ ಇನ್ನು ಒಂದು ಪಟ್ಟು ಜಾಸ್ತಿನೇ ಆಗಿರ್ತತಿ. ಮತ್ತು ಗೌರಿ ಹುಣ್ಣಿಮೆನ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಕೆಲವೊಬ್ಬರು ಮನೆಯಲ್ಲಿ ಬರೀ ಗೌರಿ ಕೂರಿಸ್ಬಿಟ್ಟು ಸಕ್ಕರೆ ಆರತಿನ ಬೆಳೀತಾರೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಕಣ ಸುಡೋದು ಮತ್ತು ಹೂರ್ಣದ ಆರತಿ ಈ ರೀತಿಯಾಗಿ ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಪದ್ಧತಿಗಳಿರ್ತಾವೋ ಆ ಪದ್ಧತಿಗಳನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹೂರ್ಣದ ಆರತಿ ಬೆಳಗ್ಗೆ ನಾನು ಕಣ ಸುಟ್ಟು ಗೌರಿನ ಬೆಳಗ್ಗೆ ಹೊತ್ತು ಹೂರ್ಣದ ಆರತಿ ಮಾಡ್ತೀನಿ ಮತ್ತು ಸಾಯಂಕಾಲ ಸಕ್ಕರೆ ಆರತಿಗಳನ್ನ ಬೆಳಗಿಸ್ತೀನಿ ನೋಡ್ರಿ. ಇನ್ನು ಗೌರಿ ಹುಣ್ಣಿಮೆ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಕತೆ ಏನಪ್ಪ ಅಂತಂದರೆ, ಗೌರಿ ಗಣೇಶ ಹಬ್ಬದಲ್ಲಿ ಗೌರಿ ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾಳಂತ್ರಿ. ಅಂದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಾಳಂತೆ. ಹಂಗೆ ಬಂದಿರೋ ಅಂಥ ಗೌರಿ ಹುಣ್ಣಿಮೆ ಮುಗಿಸ್ಕೊಂಡ್ಬಿಟ್ಟು ಗಂಡನ ಮನೆಗೆ ಹೋಗ್ತಾಳಂತೆ. ಅಂದರೆ ಭೂಲೋಕದಿಂದ ಕೈಲಾಸಕ್ಕೆ ಹೋಗ್ತಾಳಂತೆ. ಹಂಗಾಗ್ಬಿಟ್ಟು ನಾವು ಗೌರಿ ಹುಣ್ಣಿಮೆ ದಿವಸ ನಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳನ್ನ ಚೆಂದಾಗಿ ರೆಡಿ ಮಾಡಿಬಿಟ್ಟು ಅವತ್ತು ಗೌರಿಯ ರೀತಿಯ ರೆಡಿ ಮಾಡಿ ಗೌರಿಗೆ ಆರತಿ ಬೆಳಗ್ಸೋದ್ರ ಮೂಲಕ ಆಕಿ ಗೌರಿ ಆಶೀರ್ವಾದ ನಮ್ಮನೆ ಹೆಣ್ಮಕ್ಳಿಗೆ ಸಿಗ್ತತಿ ಅನ್ನೋ ಒಂದು ವಾಡಿಕೆ ಇದೆ ನೋಡ್ರಿ. ಹಾಗಾಗ್ಬಿಟ್ಟು ಅವತ್ತು ಮನೆಯಲ್ಲಿರೋಂಥ ಹೆಣ್ಮಕ್ಳನ್ನ ರೆಡಿ ಮಾಡಿಬಿಟ್ಟು ಸಣ್ಣ ಸಣ್ಣ ಮಕ್ಕಳಿದ್ರೂ ಅವ್ರನ್ನೂ ಕೂಡ ಚೆಂದಾಗಿ ರೆಡಿ ಮಾಡಿ ದಂಡಿ ಹಾಕಿ ಹೂವು ಹಾಕಿ ಅಲಂಕಾರ ಮಾಡಿಬಿಟ್ಟು ಸೀರೆ ಉಡಿಸಿ ಈ ರೀತಿ ಅವರವರಿಗೆ ಯಾವ್ಯಾವ ರೀತಿಯಾಗಿ ಅವ್ರ ಮಕ್ಕಳ ರೆಡಿ ಮಾಡಬೇಕು ಅನ್ನೋ ಆಸೆ ಇರ್ತದೆ ಆ ರೀತಿಯಾಗಿ ಮುದ್ದು ಗೌರಿಗಳನ್ನಾಗಿ ರೆಡಿ ಮಾಡಿಬಿಟ್ಟು ಗೌರಿಗೆ ಆರತಿ ಬೆಳಗಿಸಿ ಗೌರಿಯ ಆಶೀರ್ವಾದಗಳನ್ನು ಹೆಣ್ಮಕ್ಳಿಗೆ ಪಡಿತಾರಂತ ನೋಡ್ರಿ. ಅದಾದಮೇಲಿಂದ ನಾನು ಕೂಡ ಮನೆಯಲ್ಲಿ ಬೆಳಿಗ್ಗೆ ಎಲ್ಲ ನೈವೇದ್ಯಕ್ಕೆ ಹೋಳಿಗೆ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಕಣದ ಆರತಿ ಮತ್ತು ಹೂರ್ಣದ ಆರತಿ ಬೆಳಗಕ್ಕಂತಂದು ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡ್ರಿ. ಕಡಾನ ಒಂದು ಮಡಿಲಿಂದ ಮಾಡಿರೋಂಥ ತುಪ್ಪದೊಳಗಡೆ ಒಂದು 10 ನಿಮಿಷ ನೆನೆಸಿಬಿಟ್ಟು ಆರತಿ ಮಾಡ್ತೀನಿ. ಮತ್ತು ಹೂರ್ಣದ ಆರತಿಗೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಆರತಿ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿದ್ವಿ ಅಂತಂದರೆ ಒಂದು ಗೌರಿ ಹುಣ್ಣಿಮೆ ಅರ್ಧ ಕೆಲಸ ಮುಗ್ದಂಗೆ ನೋಡ್ರಿ. ಇನ್ನು ಸಾಯಂಕಾಲ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಆರತಿ ಬೆಳಗ್ತು ಅಂತಂದರೆ ಅಲ್ಲಿಗೆ ಗೌರಿ ಹುಣ್ಣಿಮೆದು ಆಚರಣೆ ಪದ್ಧತಿ ಎಲ್ಲದನ್ನು ಕಂಪ್ಲೀಟ್ ಆದಂಗೆ. ಇನ್ನು ಎಡಿಗಂತಂದು ನಾನು ಸಣ್ಣ ಸಣ್ಣದು ಹೋಳಿಗೆ ಮಾಡ್ಕೊಳ್ತಾ ಇದ್ದೆ ನೋಡ್ರಿ. ಅವತ್ತು ಕರೆಂಟ್ ಬೇರೆ ಸರಿಯಾಗಿರಲಿಲ್ಲ. ಹಾಗಾಗ್ಬಿಟ್ಟು ಎಲ್ಲ ಸ್ವಲ್ಪ ನಿಧಾನನೇ ಮಾಡ್ಕೊಂಡಂಗೆ ಆಯಿತು. ಆಗಲಿ ನಿಧಾನಕ್ಕಾದ್ರೂ ಪರವಾಗಿಲ್ಲ ಅಂತ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹೂರ್ಣದ ಆರತಿಗಂತ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ರಿ. ಮೊದಲಿಗೆ ಹೂರ್ಣದ ಆರತಿ ಬೆಳಗ್ಬಿಟ್ಟು ಆಮೇಲಿಂದ ಕಣನ ಸುಡೋ ಪದ್ಧತಿ ಐತಿ ಅಂತ ಹೇಳಿದ್ನಲ್ರಿ. ಅದಾದಮೇಲಿಂದ ಕಣದ ಆರತಿನ ಕಣಕ್ಕೆ ಕರ್ಪೂರ ಹಚ್ಚಿಬಿಟ್ಟು ಕಣದ ಆರತಿನ ಗೌರಿಗೆ ಬೆಳಗ್ಬಿಟ್ಟು ಅವತ್ತು ಪೂಜೆ ನೈವೇದ್ಯ ಎಲ್ಲದನ್ನು ಮುಗೀತು ನೋಡ್ರಿ. ಇನ್ನು ನಮ್ಮ ಭಾಗದೊಳಗಡೆ ಈಗೂ ಕೂಡ ಮದುವೆ ಫಿಕ್ಸ್ ಆಗಿರೋ ಅಂಥ ಹೆಣ್ಮಗಳಿಗೆ ಗೌರಿ ಹುಣ್ಣಿಮೆ ಬಂತಪ್ಪ ಅಂತಂದ್ರೆ ಗಂಡನ ಮನೆ ಕಡೆಯವರು ಗೌರಿ ಆರತಿನ ತಗೊಂಡು ಹೋಗ್ಬಿಟ್ಟು ಆ ಹೆಣ್ಮಗಳ ಕಡೆಯಿಂದ ಬೆಳಗ್ಸ್ಕೊಂಡು ಬರೋ ಪದ್ಧತಿನ ಈಗೂ ಕೂಡ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಕಾಣ್ಬೋದು. ಆವತ್ತಿನ ದಿನ ತವ್ರ ಮನೆಯನ್ನು ಬೆಳಗ್ದಂಥ ಇಷ್ಟು ದಿನ ತವ್ರ ಮನೆ ಬೆಳಗ್ದಂಥ ಹೆಣ್ಣುಮಗಳು ಇನ್ನು ಮುಂದೆ ಗಂಡನ ಮನೆಯನ್ನು ಬೆಳಗಲಿ ಅನ್ನೋ ಒಂದು ವಾಡಿಕೆ ಪ್ರಕಾರ ಈ ಗಂಡನ ಮನೆಯವರು ತವ್ರ ಮನೆಯಾಗಿರೋಂಥ ಹೆಣ್ಮಗಳಿಗೆ ಮದುವೆ ಫಿಕ್ಸ್ ಆಗಿರೋಂಥ ಹೆಣ್ಮಗಳಿಗೆ ಸಕ್ಕರೆ ಆರತಿ ತಗೊಂಡು ಹೋಗ್ಬಿಟ್ಟು ಬೆಳಗ್ಸ್ಕೊಂಡು ಬರ್ತಾರೆ ನೋಡ್ರಿ. ಈ ರೀತಿ ಆಗಿರೋಂಥ ಎಲ್ಲ ಪದ್ಧತಿಗಳನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈಗೂ ಕೂಡ ಕಾಣ್ಬೋದು.
ಅದಲ್ಲದೆ ನಾವು ಚಿಕ್ಕವರಿದ್ದಾಗ ಗೌರಿ ಪ್ರತಿಮೆಯನ್ನು ದೇವಸ್ಥಾನಗಳಲ್ಲಿ ಇಲ್ಲ ಅಂತಂದ್ರೆ ಪದ್ಧತಿ ಇರೋ ಅಂಥ ಮನೆಗಳಲ್ಲಿ ಕೂರಿಸ್ತಿದ್ರು. ಅವ್ರ ಮನೆಗೆ ಹೋಗ್ಬಿಟ್ಟು ಇಲ್ಲ ಅಂತಂದರೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನಾವು ಸಕ್ರೆ ಆರತಿನ ಬೆಳಗ್ಕೊಂಬರ್ತಿದ್ವಿ. ಇವಾಗ ಎಲ್ಲ ಸಿಟಿಗಳಲ್ಲಿ ವಾಸ ಮಾಡೋಕತ್ತಾಗಿಂದ ಮಾಡ್ತೀವಲ್ರಿ, ಹಾಗಾಗಿ ಗೌರಿ ಎಲ್ಲಿ ಕೂರಿಸಿರ್ತಾರೆ ಏನು ಅಂತ ಏನೂ ಗೊತ್ತಾಗಂಗಿಲ್ಲ. ಹಾಗಾಗಿ ಮನೇಲಿರೋಂಥ ಕೂರಿಸಿರೋಂಥ ಗೌರಿಗೆ ಮತ್ತು ಒಳಕಲ್ಲು ಬಿಸಕಲ್ಲು ಬಾಗಿಲಿಗೆನ ಸಕ್ರೆ ಆರತಿನ ಬೆಳೆಸ್ಬಿಡ್ತೀವಿ ನೋಡಿರಿ. ಮತ್ತು ಸಾಯಂಕಾಲದ ಹೊತ್ತು ನನ್ನ ಮಗಳಿಗೆ ನಾವು ಚಿಕ್ಕವರಿದ್ದಾಗ ಹೆಂಗೆ ರೆಡಿಯಾಗಿರ್ತಿದ್ವಲ್ಲ ಅದೇ ರೀತಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಅಕ್ಕಿನೂ ಕೂಡ ರೆಡಿ ಮಾಡಿದೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಕತ್ತಿದ್ಲು. ಆಕೆಯೂ ಕೂಡ ಸೀರೆ ಉಟ್ಕೊಳ್ಳೋದು ಮಾಡೋದು ಎಲ್ಲದನ್ನು ತುಂಬಾ ಇಂಟ್ರೆಸ್ಟ್. ಹಾಗಾಗಿ ಉಡಿಸಿ ಮತ್ತು ಇನ್ನು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ವೀಡಿಯೋ ಕೂಡ ಮಾಡಿದೆ. ಹೆಣ್ಮಕ್ಳಿದ್ರೇ ಚೆಂದ ನೋಡಿರಿ, ಮತ್ತು ಅವ್ರನ್ನ ಈ ರೀತಿ ರೆಡಿ ಮಾಡಿಬಿಟ್ಟು ನೋಡೋದೇ ಒಂದು ಖುಷಿ. ಅದಾದಮೇಲೆ ನಾನು ಕೂಡ ಸಾಯಂಕಾಲ ರೆಡಿಯಾಗಿ ಬಾಗಿಲಿಗೆ ಮತ್ತು ತುಳಸಿಗೆ ಇಬ್ಬರೂ ಕೂಡ ಆರತಿ ಬೆಳಗಿದ್ವಿ. ನಮ್ಮ ಮನೆಯವರು ಅದು ಹಾಡೂ ಹೇಳ್ತಾರೆ ರೀ, ಗೌರಿ ಹುಣ್ಣಿಮೆದು ಹಾಡು. ಹಾಗಾಗಿ ಹೇಳಿ ಆರತಿ ಮಾಡಬೇಕು ಅಂತ ಸುಮ್ಮನೆ ತಮಾಷೆ ಮಾಡ್ತಿದ್ರು. ಇಲ್ಲ ನನಗೆ ಅದು ಹಾಡು ಗೊತ್ತಿಲ್ಲ ಅಂತ ನಾನು ಹಾಗೆ ಸುಮ್ಮನೆ ಆರತಿ ಮಾಡಿದೆ ನೋಡಿರಿ. ಇದಾಗಿತ್ತು ಗೌರಿ ಹುಣ್ಣಿಮೆ ಹಬ್ಬದ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.